ಕಾಂಗ್ರೆಸ್ನಲ್ಲಿ ಯಾವಾಗಾದರೂ ಬ್ರೇಕ್ ಸಿಕ್ಕಿದ್ರೆ ಈ ಒಂದು ಕುರ್ಚಿಯ ಕಿತ್ತಾಟಕ್ಕೆ ಅದು ಮತ್ತೊಮ್ಮೆ ಶುರು ಆಗುತ್ತೆ ಅಂತಾನೆ ಅರ್ಥ. ಈಗ ಮತ್ತೊಮ್ಮೆ ಕುರ್ಚಿ ಕಿತ್ತಾಟ, ಸಂಪುಟ ಪುನಾರಚನೆಯ ಸರ್ಕಸ್ ಪ್ರಹಸನ ಕಂಟಿನ್ಯೂ ಆಗ್ತಾ ಇದೆ. ನಾವು ಮೇ 28ರಿಂದ 29ರೊಳಗೆ ದೆಹಲಿಗೆ ಹೋಗೋಕೆ ತೀರ್ಮಾನ ಮಾಡಿದ್ದೇವೆ. ಕೇರಳ ಸಿಎಂ ಆಯ್ಕೆ ಬಳಿಕ ದೆಹಲಿ ಪ್ರವಾಸ ಅಂತ ಡಿಸೈಡ್ ಆಗಿತ್ತು. 2ರಿಂದ 3 ದಿನದಲ್ಲಿ ಸಭೆ ಮಾಡಿ 30ರಿಂದ 35 ಜನ ದೆಹಲಿಗೆ ಹೋಗ್ತೀವಿ. ಮಾಡು ಇಲ್ಲವೇ ಮಡಿ ಹೋರಾಟದಂತೆ ನಮ್ಮ ನಿರ್ಧಾರ ಗಟ್ಟಿಯಾಗಿದೆ ಅಂತ ಹೇಳಿ ಸಂಪುಟ ವಿಸ್ತರಣೆಯ ಕುರಿತಾಗಿ ಶಾಸಕ ಬೇಲೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ 3 ವರ್ಷ ಮುಗಿದಿದೆ, ಯಾರು ಇವರಿಗೆ ತಕರಾರು ಎತ್ತಿಲ್ಲ. ಮೊನ್ನೆ ಸಿಎಂ ಅವರು ಕೂಡ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 15 ಜನರನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು 20 ಜನರಿಗೆ ಮಾಡಿ ಅಂತ ಹೇಳಿದ್ದೇವೆ. ಈ ಹಿನ್ನೆಲೆ ದೆಹಲಿಗೆ ಹೋಗ್ತಿದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ನೋಡಿ, ಡೆಲ್ಲಿ ಹೋಗೋ ಕಾರ್ಯಕ್ರಮನ ಕೇರಳದ ಮುಖ್ಯಮಂತ್ರಿಗಳು ಆಯ್ಕೆ ಆದಮೇಲೆ ಹೋಗ್ಬೇಕಂತಿತ್ತು. ಮುಖ್ಯಮಂತ್ರಿಗಳು ಆಯ್ಕೆ ಆಗಿದೆ. ಬಹುಶಃ ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು ಒಂದು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವ ತಮ್ಮ ಮಡಿ ಅಂತಾರಲ್ಲ, ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರೂ ಅದ್ರ ಬಗ್ಗೆ ಚಕ್ರ ಎತ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪುಟ ವಿಸ್ತರಣೆ ಇದೆ, 15 ಜನ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಒಂದು 20 ಜನರ ಮೇಲೆ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಯಾಕಂದರೆ 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು. ಆದ್ದರಿಂದ ನಾವು ಡೆಲ್ಲಿ ಹೋಗೋದು ಬಹುಶಃ 28-29ರೊಳಗೆ ಡೆಲ್ಲಿ ಹೋಗಬೇಕಂತ ತೀರ್ಮಾನ ಮಾಡಿದ್ದೀವಿ. 30-35 ಜನ ಹೊಡ್ತೀವಿ ಈ ಸರಿ. ಹೌದು, ಹಿಂದೆ ಹೋದ ಟೀಮಲ್ಲಿ ಮೊನ್ನೆ 25 ಜನ ಹೋಗಿದ್ದೀವಿ. ಈಗ ಮತ್ತೆ ಜಾಸ್ತಿ ಆಗಿದ್ದಾರೆ. ಒಂದು 35 ಜನರ ಮೇಲೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಖಂಡಿತ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಪುನರಚನೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಎಲ್ಲ. ಹೌದು, ಹೊಸ ಅಂತಲ್ಲ, ಇದ್ದವ್ರು ತೆಗೆದುಕೊಡಿ ಅಂತ ಭಾಳ ಜನ ಆಗಿದಾರಲ್ಲ. ಏನೋ ಇವತ್ತು ಅವರೇ ಇರಬೇಕಂತ ಏನಿಲ್ಲಲ್ಲ. 3 ವರ್ಷಗಳಿಗೆ ಅವಕಾಶ ಕೊಟ್ಟಿದ್ದೀವಿ, 6 ತಿಂಗಳ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಹಾಗಾಗಿ ಮತ್ತೊಂದು ಅವಕಾಶವನ್ನು ರಾಜ್ಯದಲ್ಲಿ ಶಕ್ತಿಯುತ ಮತ್ತು ಕಾಂಗ್ರೆಸ್ ಪಕ್ಷ ಆಗಬೇಕಾದ್ರೆ ಅದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಬೇಕು. ಸಿಎಂ ಬದಲಾವಣೆ ಮಾಡೋದು ನಮ್ಮ ಕೈಲಿಲ್ಲ, ಅದು ರಾಷ್ಟ್ರೀಯ ನಾಯಕರ ಕೈಯಲ್ಲಿ ಇಲ್ಲ. ಅದ್ರ ಬಗ್ಗೆ ಇಲ್ಲ, ನಮ್ಮ ಹಕ್ಕುಗಳಿಂದ ನಾವು ಕೇಳ್ತೀವಿ. ಸಿಎಂ ಬದಲಾವಣೆ ನೀವು ಅವ್ರನ್ನ ಕೇಳ್ಕೋಬೇಕು, ಅಷ್ಟು ಬಿಟ್ಟರೆ ನಮಗೆ ಇದನ್ನು ಖಂಡಿತ ಕೊಡಬೇಕು. ಕೊಡದೆ ಹೋದರೆ ನಾವು ಉಗ್ರವಾದಂಥ ನಮ್ಮದು ಮುಂದಿನ ತೀರ್ಮಾನಗಳಿದ್ದಾವೆ ನಮ್ಮ ಹತ್ರ. ಅದೇ ಬಿಡಲ್ಲ ನಾವು. ಇನ್ನೊಂದು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ ಸೊ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೋ ಈಗ ಅವರ ಸರದಿ. ಎಷ್ಟು ದಿನಗಳ ಕಾಲ ಅವರ ಟೀಮ್ನ ನಾಯಕರ ಪರವಾಗಿ ಬ್ಯಾಟ್ ಮಾಡಲಿಕ್ಕೆ ದೆಹಲಿಗೆ ಹೋಗ್ತಾ ಇದ್ರು. ಬಟ್ ಈಗ ಅವರ ವಿಷಯ ಅವ್ರಿಗೆ ಬಿಟ್ಟಿದ್ದು, ಫಸ್ಟ್ ನಮ್ಮ ವಿಷಯ ನೋಡಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ದೆಹಲಿಗೆ ಸುಮಾರು 30ರಿಂದ 35 ಜನ, ಬೇಳೂರು ಗೋಪಾಲಕೃಷ್ಣ ಅವರೇ ಹೇಳ್ತಿರೋ ಹಾಗೆ ಅಷ್ಟು ಜನ ದೆಹಲಿಗೆ ಹಾರೋದಕ್ಕೆ ರೆಡಿ ಆಗ್ತಿದ್ದಾರೆ. 2-3 ದಿನದಲ್ಲಿ ಸಭೆ ಮಾಡಿ ಇದಾದ ಮೇಲೆ ದೆಹಲಿಗೆ ಹಾರ್ತೀವಿ, ಅಲ್ಲಿ ಹೋಗಿ ಹೈಕಮಾಂಡ್ ನಾಯಕರನ್ನು ಮೀಟ್ ಮಾಡ್ತೀವಿ. ಇದರಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ, ಈಗ ನಮಗೆ ದಾರಿ ಮಾಡಿಕೊಡ್ಲಿ, ನಾವು ಕೂಡ ಆಕಾಂಕ್ಷಿಗಳಾಗಿದ್ದೀವಿ ಆ್ಯಂಡ್ ನಮಗೂ ಒಂದು ಸೂಕ್ತ ಸ್ಥಾನಮಾನ ಕಲ್ಪಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಡ್ತೀವಿ ಅಂತ. ಮಾಡು ಇಲ್ಲವೇ ಮಡಿ ಅಂತಂದರೆ ಹಾಗಿದ್ರೆ ಹೈಕಮಾಂಡ್ ಏನಾದರೂ ಇಲ್ಲ ಆಗಲ್ಲ ಈಗ ಸದ್ಯಕ್ಕೆ ಮುಂದೆ ನೋಡೋಣ ಅಂತ ಹೇಳಿದರೆ ಇವರೆಲ್ಲ ಚಟುವಟಿಕೆಗಳು ಬಂದ್ ಆಗ್ತಾವ ಗೊತ್ತಿಲ್ಲ. ಬಟ್ ಆ ಒಂದು ಹೇಳಿಕೆ ಅಂತೂ ಕೊಟ್ಟಿದ್ದಾರೆ, ಮಾಡು ಇಲ್ಲವೇ ಮಡಿ ಹೋರಾಟದ ಥರ ನಾವು ಗಟ್ಟಿಯಾಗಿ ನಿರ್ಧಾರವನ್ನು ಮಾಡಿದ್ದೇವೆ. ಈ ಬಾರಿ ಶತಾಯಗತಾಯ ಸಂಪುಟ ವಿಸ್ತರಣೆ ಮಾಡಲೇಬೇಕು, ನಮ್ಮನ್ನು ಸಂಪುಟದ ಒಳಗಡೆ ತಗೊಳ್ಳೇಬೇಕು ಅನ್ನುವಂಥ ಬೇಡಿಕೆಯನ್ನು ಈಗ ಹೈಕಮಾಂಡ್ ಮುಂದೆ ಅವರು ಇರಿಸಿದ್ದಾರೆ. ಅಂದರೆ ಇರಿಸೋದಕ್ಕೆ ಅವರು ದೆಹಲಿಗೆ ಹಾರ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.